ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅರಿವು ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಬಸವಣ್ಣನವರ ಪಥದಲ್ಲಿ ನಡೆಯುವಂತ ಬಸವಾನುಯಾಯಿ ಅಥವಾ ಬಸವ ಮಾರ್ಗಿ ನಾವುಗಳು ಒಂದು ಪ್ರಜ್ಞೆಯನ್ನ ಇಟ್ಟುಕೊಂಡೇ ನಡೀತಾ ಇರ್ಬೇಕಾಗತ್ತೆ ಸಮಾಜದಲ್ಲಿ. ಯಾವಾಗಲೂ ಕೂಡ ಪ್ರತಿಯೊಂದು ವಿಚಾರಗಳನ್ನು ಕೂಡ ಪ್ರಶ್ನಿಸಿ ಇದು ಸರಿನೋ ತಪ್ಪೋ, ಇದರ ಅವಶ್ಯಕತೆ ಇದೆಯಾ ಅನ್ನುವಂಥ ವಿಚಾರಗಳನ್ನ, ಅದು ಯಾವುದೇ ಇರಲಿ, ಪ್ರತಿಯೊಂದನ್ನು ಕೂಡ ಪ್ರಶ್ನಿಸಿ ನಾವು ಮುಂದುವರಿಬೇಕಾಗುತ್ತೆ. ಹಾಗೆ ಪ್ರಶ್ನೆ ಮಾಡದೇ ಇದ್ದಿದ್ರೆ ಬಸವಣ್ಣನವರಾಗಿ ನಮಗೆ ಇವತ್ತು ಸಿಗ್ತಾ ಇರಲಿಲ್ಲ. ಹಾಗೆ ನಾವು ಇವತ್ತು 12ನೇ ಶತಮಾನದಿಂದ ವಿಚಾರಗಳು ಬಂದಿದ್ದಾವೆ ಅಂತ ತಪ್ಪು ಕಲ್ಪನೆಯಲ್ಲಿ ನಾವು ಎಷ್ಟೋ ವಿಚಾರಗಳನ್ನ ನಮಗೆ ನಾವೇ ಅಂದ್ಕೊಂಡು ಇವತ್ತು ಮತ್ತೆ ಭ್ರಮೆಯಲ್ಲಿ ಬೀಳ್ತಾ ಇದ್ದೀವಿ. ಯಾವ ವಿಚಾರಗಳನ್ನ ಮತ್ತೆ ಆಚಾರಗಳನ್ನ ಸ್ವತಃ ಬಸವಾದಿ ಶರಣರು ಮಾಡಿರ್ಲಿಲ್ವೋ ಅಂತ ಒಂದು ಆಚಾರ ವಿಚಾರ ಕಟ್ಟುಪಾಡುಗಳ ಒಂದು ಬಲೆಯಲ್ಲಿ ಲಿಂಗಾಯತ ಸಮುದಾಯ ಇವತ್ತು ಸಿಕ್ಕಿ ಹಾಕಿಕೊಂಡಿದೆ. ಯಾಕೆ ಈ ರೀತಿ ಸಿಕ್ಕಾಕೊಂಡಿದೆ ಅಂದ್ರೆ ನಮ್ಮಲ್ಲಿನ ಪ್ರಶ್ನಿಸುವ ಮನೋಭಾವ ಉಡುಗಿ ಹೋಗಿದೆ, ಸಂಪೂರ್ಣವಾಗಿ ಮತ್ತೆ ಸತ್ತು ಹೋಗಿದೆ. ಅದನ್ನ ನಾವು ಜಾಗೃತ ಮಾಡ್ಕೋಬೇಕು. ಯಾಕೆ ಈ ವಿಚಾರ ಅಂದ್ರೆ ಹಲವಾರು ವಿಚಾರಗಳಿದ್ದಾವೆ. ಅದರಲ್ಲಿ ಮೊಟ್ಟ ಮೊದಲನೆಯದಾಗಿ ನಾನೀಗ ತೆಗೆದುಕೊಂಡು ಬರ್ತಾ ಇರೋದು ಆಶ್ರಮ ಭೇದ ಅನ್ನುವ ಒಂದು ವಿಚಾರವನ್ನ. ಆಶ್ರಮ ಅಂತಂದ್ರೆ ಸಮಾಜದಲ್ಲಿ ವ್ಯಕ್ತಿಯೊಬ್ಬ ಬ್ರಹ್ಮಚಾರಿಯಾಗಿ ಬದುಕಬಹುದು, ಅದಕ್ಕೆ ಬ್ರಹ್ಮಚರ್ಯ ಆಶ್ರಮ ಅಂತ ಕರೀತಾರೆ. ಮತ್ತೆ ಒಬ್ಬ ವ್ಯಕ್ತಿ ಗೃಹಸ್ಥನಾಗಿ ಬದುಕನ್ನ ಸವೆಸಬಹುದು, ಇದು ಗೃಹಸ್ಥಾಶ್ರಮ ಅಂತ ಕರೀತಾರೆ. ಈ ಆಶ್ರಮಗಳಲ್ಲದೆ ಹಲವಾರು ಆಶ್ರಮಗಳಿದ್ದಾವೆ. ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ. ಮೊದಲು ಬ್ರಹ್ಮಚರ್ಯದಿಂದ ಪ್ರಾರಂಭ ಆಗುತ್ತೆ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಾಶ್ರಮ ಅಂದ್ರೆ 4 ಆಶ್ರಮಗಳು. ಈ ಆಶ್ರಮಗಳ ವಿಚಾರ ನಾನೀಗ ಮಾತಾಡಕ್ ಹೋಗೋದಿಲ್ಲ. ಈಗ ನಮ್ಮಲ್ಲಿ ಈ ಲಿಂಗಾಯತ ಸಮಾಜದಲ್ಲಿ ಇರುವಂತ 2 ಪ್ರಮುಖ ಆಶ್ರಮಗಳು, ಒಂದು ಗೃಹಸ್ಥಾಶ್ರಮ, ಇನ್ನೊಂದು ಸನ್ಯಾಸಾಶ್ರಮ ಅಂತ. ಎಲ್ಲರೂ ಬ್ರಹ್ಮಚರ್ಯ ಆಶ್ರಮವನ್ನ ಬಾಲ್ಯದ ದಿನಗಳಲ್ಲಿ ಕಳೆದೇ ಬಂದಿರ್ತಾರೆ. ನಂತರದ ದಿನಗಳಲ್ಲಿ ಕೆಲವರು ನೇರವಾಗಿ ಸನ್ಯಾಸಕ್ಕೆ ಹೋಗ್ತಾರೆ, ಇನ್ನು ಕೆಲವರು ಗೃಹಸ್ಥರಾಗಿ ಹಾಗೆ ಉಳ್ಕೊಳ್ತಾರೆ, ಗೃಹಸ್ಥಾಶ್ರಮದಲ್ಲಿ ಉಳ್ಕೊಳ್ತಾರೆ. ಈಗ ಬಸವಣ್ಣನವರು ಕೊಟ್ಟಂತ ವೈಚಾರಿಕ ಪ್ರಜ್ಞೆಯ ವಿಚಾರಗಳು ನಮಗೆ ಏನನ್ನ ತಿಳಿಸ್ತವೆ? ಈ ಧರ್ಮದಲ್ಲಿ, ಬಸವಣ್ಣನವರು ಕೊಟ್ಟ ಲಿಂಗಾಯತ ಧರ್ಮದಲ್ಲಿ ಈ ಒಂದು ಇದರ ಮಾನ್ಯತೆಗಳೇನು, ಇದರ ಏನು ವಿಸ್ತಾರಗಳೇನು, ಯಾವ್ದ್ರದ್ದು ಗೃಹಸ್ಥನಿರ್ಲಿ ಸನ್ಯಾಸಿ ಇರ್ಲಿ, ಇಲ್ಲಿ ಸನ್ಯಾಸವನ್ನ ಹೇಳಲ್ಪಟ್ಟಿದೆಯೇ ಅನ್ನುವುದು ವಿಚಾರ. ಬಸವಣ್ಣನವರು ಗೃಹಸ್ಥಾಶ್ರಮದಲ್ಲಿ ಇದ್ದಂಥವರು. ಗೃಹಸ್ಥಾಶ್ರಮದಲ್ಲಿ ಇದ್ದು ಅವರು ಸನ್ಯಾಸಿಯ ರೀತಿಯಲ್ಲಿ ಜೀವನವನ್ನ ಮಾಡಿದಂಥವರು. ಯಾಕೆಂದ್ರೆ ಹಲವಾರು ವಚನಗಳ ಮೂಲಕ ಅದು ನಮಗೆ ಗೊತ್ತಾಗುತ್ತೆ. ಈಗ ಅಷ್ಟೆಲ್ಲ ವಿವರವಾಗಿ ಹೋಗೋದಿಲ್ಲ. ಒಟ್ಟಿನಲ್ಲಿ ಬಸವಣ್ಣನವರು ಗೃಹಸ್ಥರಾಗಿದ್ದರು. ಹಲವಾರು ಶರಣರು, 98% ಅವತ್ತಿನ ದಿನಮಾನದಲ್ಲಿ ಅನುಭವ ಮಂಟಪದ ಶರಣರಲ್ಲಿ ಕೆಲವರನ್ನು ಹೊರತುಪಡಿಸಿ ಇನ್ನ ಎಲ್ಲರೂ ಕೂಡ ಗೃಹಸ್ಥಾಶ್ರಮದಿಂದ ಬಂದಂಥವ್ರೆ ಶರಣರು, ಸಾಧನೆಯನ್ನ ಮಾಡಿದಂಥವ್ರು. ಹಾಗೆ ಸನ್ಯಾಸಾಶ್ರಮ ಅಂತಂದ್ರೆ ಅವರು ಹಾಗೆ ಬ್ರಹ್ಮಚರ್ಯವನ್ನ ಪಾಲನೆ ಮಾಡಿಕೊಂಡು ಕೊನೆಯವರೆಗೂ ಕೂಡ ಅದೇ ರೀತಿ ಸಾಧನೆಯನ್ನ ಮಾಡಿ ಹೋದಂಥವ್ರು ಕೆಲವರು ಶರಣರು. ಅಕ್ಕಮಹಾದೇವಿ, ಚನ್ನಬಸವಣ್ಣ, ಅಲ್ಲಮ ಪ್ರಭುದೇವರು, ಸಿದ್ದರಾಮೇಶ್ವರ, ಬೊಂತಾದೇವಿ, ಈ ರೀತಿ ಬೆರಳಿಣಿಕೆಯಷ್ಟು ಶರಣರು ಸಿಗ್ತಾರೆ. ಇರ್ಲಿ, ಅವ್ರು ಯಾರೇ ಇರ್ಲಿ. ಅಲ್ಲಿ ಬಸವಣ್ಣನವರು ಗೃಹಸ್ಥರಾಗಿದ್ರು, ಪ್ರಭುದೇವರು ಸನ್ಯಾಸಿ ಆಗಿದ್ರು, ಚನ್ನಬಸವಣ್ಣ ಸನ್ಯಾಸಿ ಆಗಿದ್ರು ಅನ್ನೋ ವಿಚಾರ ಬಂದಾಗ ಯಾರಿಗೂ ಯಾವುದೂ ಕೂಡ ಕಂಪಲ್ಷನ್ ಇರಲಿಲ್ಲ. ಅವರವರ ವೈಯಕ್ತಿಕ ಆಯ್ಕೆ. ನೀವು ಗೃಹಸ್ಥರಾಗ್ತಿರೋ ಸನ್ಯಾಸಿ ಆಗ್ತಿರೋ ಅದು ನಿಮಗೆ ಬಿಟ್ಟಂತ ವಿಚಾರ. ನೀವು ಯಾವ ರೀತಿ ಸಾಧನೆ ಮಾಡ್ಕೊಂಡು ಹೋಗ್ತೀರಾ ಅದು ಜೀವನವನ್ನ, ಸಾಧನೆ ಅಂದ್ರೆ ಏನಿಲ್ಲ, ಜೀವನವನ್ನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗೋದೇ ಸಾಧನೆ. ಅದನ್ನ ಯಾರು ಯಾವ ರೀತಿ ಸಾಧನೆ ಮಾಡ್ಕೊಂಡು ಹೋಗ್ತೀರೋ ಅದು ನಿಮಗೆ ಬಿಟ್ಟಂತ ವಿಚಾರ. ನಿಮಗೆ ಅದರಲ್ಲಿ ಆಸಕ್ತಿ ಇದ್ರೆ ಆ ಕಡೆ ಹೋಗಿ, ಇದ್ರಲ್ಲಿ ಆಸಕ್ತಿ ಇದ್ರೆ ಈ ಕಡೆ ಬನ್ನಿ ಅನ್ನುವಂಥ ವಿಚಾರ. ಇದರಲ್ಲಿ ಶ್ರೇಷ್ಠ ಮತ್ತೆ ಕನಿಷ್ಠ ಅನ್ನುವಂಥ ಪ್ರಜ್ಞೆ ಇರಲಿಲ್ಲ, ಭಾವ ಇರಲಿಲ್ಲ. ಗೃಹಸ್ಥ ಕನಿಷ್ಠ, ಸನ್ಯಾಸಿ ಶ್ರೇಷ್ಠ ಅನ್ನುವ ಪ್ರಜ್ಞೆ ಅಥವಾ ಭಾವ ಅವತ್ತು ಇರಲಿಲ್ಲ 12ನೇ ಶತಮಾನದಲ್ಲಿ. ಗೃಹಸ್ಥ ಅದು ಅವನ ವೈಯಕ್ತಿಕ ಆಯ್ಕೆ, ಸನ್ಯಾಸ ಅದು ಇನ್ನೊಬ್ಬನ ವೈಯಕ್ತಿಕ ಆಯ್ಕೆಯೇ ಹೊರತು
ಒಂದು ಶ್ರೇಷ್ಠ ಮತ್ತೊಂದು ಕನಿಷ್ಠ ಅನ್ನುವ ಪ್ರಜ್ಞೆಯೇ ಅನ್ನೋ ಭಾವವೇ ತಪ್ಪು ಅನ್ನುವುದು ನಮ್ಮ ವಚನಗಳನ್ನ ಓದಿದಾಗ ನಮಗೆ ಅರಿವಿಗೆ ಬರುತ್ತೆ. ಮತ್ತೆ ಏನು ಇವತ್ತು ಯಾಕೆ ಸನ್ಯಾಸ ಶ್ರೇಷ್ಠ ಗೃಹಸ್ಥ ಕನಿಷ್ಠ ಅಂತಾಗಿದೆ? ಅಂದ್ರೆ ಯಾರು ಹೇಳ್ತಾ ಇದ್ದಾರೆ ಇದನ್ನ? ಯಾರು ಹೇಳ್ತಾ ಇಲ್ಲ, ಆದ್ರೆ ಆಚರಣೆಗಳಲ್ಲಿ ಬಂದುಬಿಟ್ಟಿದೆ. ಸನ್ಯಾಸಿ ಒಬ್ಬ ಕಾವಿ ಧರಿಸಿ ಅಥವಾ ಬಿಳಿ ಬಟ್ಟೆ ಉಟ್ಕೊಂಡ ಏನೋ ಮಾಡ್ಕೊಂಡು ಬರ್ತಾನೆ. ಆತನಿಗೆ ಅವರ ಎಕ್ಸ್ಪೆಕ್ಟೇಷನ್ ಕೂಡ ಹಾಗೆ ಇರುತ್ತೆ. ಈ ಜನರೆಲ್ಲ ನನ್ನ ಕಾಲಿಗೆ ಬೀಳಬೇಕು, ನಮಸ್ಕಾರ ಮಾಡಬೇಕು, ಕಾಣಿಕೆಯನ್ನ ಕೊಡಬೇಕು. ಅಲ್ಲ, ಇಲ್ಲಿ ಬಸವಣ್ಣನವರ ಒಂದು ಧರ್ಮದಲ್ಲಿ ಏನಿದೆ ಅಂದ್ರೆ, ಪ್ರತಿಯೊಬ್ಬನೂ ದೈಹಿಕ ಶ್ರಮವನ್ನ ಮಾಡಿ ಕಾಯಕವನ್ನ ಮಾಡಬೇಕು. ಪ್ರತಿಯೊಬ್ಬನು, ಅವನು ಸನ್ಯಾಸಿ ಇರ್ಲಿ, ಸಂಸಾರಿ ಗೃಹಸ್ಥನೇ ಇರ್ಲಿ, ಯಾರೇ ಇರ್ಲಿ, ಅವನು ಕಾಯಕವನ್ನ ಮಾಡಬೇಕು. ಕಾಯಕದಿಂದ ಪ್ರತಿಯೊಬ್ಬರೂ ದಾಸೋಹವನ್ನ ಮಾಡಬೇಕು. ಕಾಯಕದಿಂದ ಏನ್ ಸಂಪಾದನೆ ಮಾಡ್ತೀವಿ ಅದರಲ್ಲಿ ಪ್ರತಿಯೊಬ್ಬರೂ ದಾಸೋಹವನ್ನ ಮಾಡಬೇಕು. ಗೃಹಸ್ಥನಿರ್ಲಿ, ಸನ್ಯಾಸಿ ಇರ್ಲಿ, ಅವನು ಕಾಯಕ ಮಾಡ್ಬೇಕು, ಇವನು ಕಾಯಕ ಮಾಡ್ಬೇಕು, ಅವನು ದಾಸೋಹ ಮಾಡ್ಬೇಕು, ಇವನು ದಾಸೋಹ ಮಾಡ್ಬೇಕು. ಶ್ರೇಷ್ಠ ಕನಿಷ್ಠ ಅನ್ನೋ ಭಾವನೆ ಇಲ್ಲ. ಗೃಹಸ್ಥ ಏನು ಸಂಪಾದನೆ ಮಾಡಿ ಸನ್ಯಾಸಿಗೆ ತಗೊಂಡೋಗಿ ಸಮರ್ಪಣೆ ಮಾಡ್ಬೇಕು ಅನ್ನೋ ಒಂದು ಭಾವ ಏನು ಇವತ್ತು ಬಂದಿದೆ, ಇದು ಶುದ್ಧ ತಪ್ಪು ಭಾವ. 12ನೇ ಶತಮಾನದಲ್ಲಿ ಇದಿರ್ಲಿಲ್ಲ. ಅಲ್ಲಿ ಎಲ್ರೂ ಕಾಯಕ ಮಾಡ್ತಾ ಇದ್ರು, ಎಲ್ರಿಗೂ ಅದು ಸಮಾನವಾದಂತ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿತ್ತು. ಆದ್ರೆ ಇವತ್ತೇನಾಗಿದೆ ಅಂದ್ರೆ, ಒಬ್ಬ ವ್ಯಕ್ತಿ ಜ್ಞಾನಿ ಇರ್ಲಿ, ಅಜ್ಞಾನಿಯೇ ಇರ್ಲಿ, ಕಾವಿ ಹಾಕಿಕೊಂಡು ಬಂದ ಅಂದ್ರೆ ಅವನಿಗೆ ಎಲ್ಲಿಲ್ಲದ ಒಂದು ಸ್ಥಾನಮಾನ ಸಮಾಜ ಕೊಡ್ತಾ ಇದೆ. ಅವರು ನಿರೀಕ್ಷೆಯನ್ನ ಮಾಡಿರ್ತಾರೆ. ಯಾರೋ ಕಾವಿ ಹಾಕೊಂಡಂತ ವ್ಯಕ್ತಿ. ಯಾರು ಹೇಳಿದ್ದು ಕಾವಿ ಹಾಕೊಳ್ಳೋದಕ್ಕೆ ಅಥವಾ ಸಂಸಾರಿ ಆಗೋದಕ್ಕೆ? ಅದು ನಿಮ್ಮ ವೈಯಕ್ತಿಕ ಆಯ್ಕೆ ಅಷ್ಟೇ. ಕಾವಿ ಹಾಕಿದವನು ನೆಟ್ಟಗೆ ಜೀವನ ಮಾಡಕ್ ಬರುತ್ತೆ, ಸಂಸಾರಿಯ ಗೃಹಸ್ಥನು ನೆಟ್ಟಗೆ ಜೀವನ ಮಾಡಕ್ ಬರುತ್ತೆ, ಸಾರ್ಥಕ ಮಾಡ್ಕೊಳ್ಳೋದಕ್ಕೆ ಜೀವನವನ್ನ. ಆದ್ರೆ ಇಲ್ಲಿ ಪಾದ ಪೂಜೆ, ಕಾವಿ ಹಾಕಿದ್ಕೊಂಡ ತಕ್ಷಣ ಅವರ ಪಾದಗಳು ಸ್ವಲ್ಪ ಜೋಡಿಸಿ ಇಟ್ಕೊಳ್ತಾರೆ ಕುರ್ಚಿ ಮೇಲೆ ಕೂತ್ಕೊಂಡು. ಗೃಹಸ್ಥರು ಬಂದು ನಮಸ್ಕಾರ ಮಾಡಿ ಕಾಣಿಕೆಯನ್ನ ಇಟ್ಟು ಹೋಗುವುದು ಪದ್ಧತಿ ಆಗಿಬಿಟ್ಟಿದೆ. ಯಾಕೆ? ಇದು ಅನುಪಯುಕ್ತ ವರ್ಗ. ಕುವೆಂಪುರವರು ಹೇಳ್ತಾರೆ, ಅನುಪಯುಕ್ತ ವರ್ಗ ಯಾವುದು? ಹಿಂದೆ ಪೂಜಾರಿಕೆ ಇತ್ತಲ್ಲ, ಬಸವಣ್ಣನವ್ರಿಗೂ ಪೂರ್ವದಲ್ಲಿ ಪೂಜಾರಿಕೆ ಅಂದ್ರೆ ಯಾವ್ದೋ ಒಂದು ವರ್ಗ ಬರೀ ದೇವ್ರ ಪೂಜೆನೇ ಮಾಡ್ಕೊಂಡು ಇರುವಂತ ಒಂದು ವರ್ಗ ಇದೆಯಲ್ಲ, ಅದು ನಿರುಪಯುಕ್ತ ಸಮಾಜಕ್ಕೆ ಅನುಪಯುಕ್ತ ವರ್ಗ ಅಂತ ಒಂದಿರುತ್ತೆ. ಅಂದ್ರೆ ನಾನ್ ಪ್ರೊಡಕ್ಟಿವ್. ಅದು ದೇಶಕ್ಕೆ ಯಾವುದೇ ರೀತಿಯಿಂದ ಕೊಡುಗೆಯನ್ನ ಕೊಡೋದಿಲ್ಲ. ಅವರು ಕಾಯಕವನ್ನ ಮಾಡೋದಿಲ್ಲ. ಕಾಯಕ ಮಾಡದೇ ಇದ್ರೆ ಸಂಪಾದನೆ ಆಗೋದಿಲ್ಲ. ಸಂಪಾದನೆ ಆಗದಿದ್ರೆ ದೇಶಕ್ಕೆ ತೆರಿಗೆ ಕಟ್ಟೋದಿಲ್ಲ. ದೇಶಕ್ಕೆ ತೆರಿಗೆ ಕಟ್ಟದೇ ಇದ್ರೆ ಅದು ದೇಶಕ್ಕೆ ಅಷ್ಟು ನಾನ್ ಪ್ರೊಡಕ್ಟಿವ್ ಬರ್ಡನ್. ನಾನ್ ಪ್ರೊಡಕ್ಟಿವ್ ಬರ್ಡನ್ ಅಂದ್ರೆ ದೇಶಕ್ಕೆ ಅದು ಹೊರೆ. ಯಾವುದೋ ಪೂಜಾರಿಕೆ ಮಾಡುವುದು. ಅದೇ ಒಬ್ಬ ವ್ಯಕ್ತಿ ಕಾಯಕವನ್ನ ಮಾಡಿ ಸಂಪಾದನೆ ಮಾಡ್ತಾನೆ ಅಂದ್ರೆ ಅವನು ದೇಶದ ಆಸ್ತಿ. ಇದು ಬಸವಣ್ಣನವರು ಅದಕ್ಕಾಗಿ ಕಾಯಕವನ್ನ ತಂದಿದ್ದು. ಪ್ರತಿಯೊಬ್ಬರು ಕಾಯಕ ಮಾಡಬೇಕು ಅಂತ. ಸ್ವತಃ ಬಸವಣ್ಣನವರು ಕಾಯಕ ಮಾಡ್ತಾ ಇದ್ರು, ಎಲ್ಲ ಶರಣರು ಕಾಯಕ ಮಾಡ್ತಾ ಇದ್ರು. ಆದ್ರೆ ಇವತ್ತೇನಾಗಿದೆ, ಕಾಶ್ಮೀರದ ಆ ರಾಜ ಮೋಳಿಗೆ ಮಾರಯ್ಯ ಅಲ್ಲಿ ರಾಜ್ಯವನ್ನ ಬಿಟ್ಟು ಬಂದು ಇಲ್ಲಿ ಕಟ್ಟಿಗೆ ಹೊಡೆದ ಕಾಯಕವನ್ನ ಮಾಡುತ್ತೆ ಜೀವನ ಮಾಡಿದ್ರು. ಕಾಯಕ ಕಂಪಲ್ಸರಿ. ಇವತ್ತೇನಾಗಿದೆ, ಕಾವಿ ಹಾಕೊಂಡ್ರೆ ಇವತ್ತು ನಮ್ಮ ರಾಜ್ಯದಲ್ಲಿರುವಂತ 3-3.5 ಸಾವಿರ 4,000 ಮಠಗಳಿದಾವೋ ಗೊತ್ತಿಲ್ಲ. ಈ 4,000 ಮಠಗಳಲ್ಲಿ 4,000 ಮಠಾಧಿಪತಿಗಳು ನಾನ್ ಪ್ರೊಡಕ್ಟಿವ್ ಸೆಗ್ಮೆಂಟ್ ಅಲ್ಲಿ ಬರ್ತಾ ಇದ್ದಾರೆ. ಇವರು ಯಾವುದೇ ರೀತಿಯಾದಂತ ದೈಹಿಕ ಶ್ರಮದಿಂದ, ಜ್ಞಾನದಿಂದ ಉತ್ಪಾದನೆಯನ್ನ ಮಾಡ್ತಾ ಇಲ್ಲ. ರಾಷ್ಟ್ರಕ್ಕೆ ನೆರವಾಗುವಂತ ಉತ್ಪಾದನೆಯನ್ನ ಮಾಡ್ತಾ ಇಲ್ಲ. ಇವರು ರಾಷ್ಟ್ರಕ್ಕೆ ತೆರಿಗೆಯನ್ನ ಕಟ್ತಾ ಇಲ್ಲ. ಯಾಕೆ? ತಾವು ದುಡಿತಾ ಇಲ್ಲ ಅಂದ್ಮೇಲೆ ತೆರಿಗೆ ಇನ್ನೆಲ್ಲಿಂದ ಕಟ್ಟೋದಕ್ಕೆ ಬರುತ್ತೆ? ಹಾಗಾಗಿ ಪ್ರತಿಯೊಬ್ಬನೂ ಕೂಡ ಕಾಯಕವನ್ನ ಮಾಡಬೇಕು, ಪ್ರತಿಯೊಬ್ಬನೂ ಕೂಡ ದಾಸೋಹವನ್ನ ಮಾಡಬೇಕು ಅಂತ ಬಸವಣ್ಣನವರು ಏನ್ ಹೇಳಿದ್ರು, ಅದಕ್ಕೆ ಚ್ಯುತಿ ಬರ್ತಾ ಇದೆ. ಇಲ್ಲಿ ಕಾಯಕವನ್ನ ಅವ್ರು ಮಾಡ್ತಾ ಇಲ್ಲ, ದಾಸೋಹವನ್ನ ಮಾಡ್ತಾ ಇಲ್ಲ. ದಾಸೋಹವನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಯಾವ ದುಡ್ಡಿನಿಂದ ಮಾಡ್ತಾರೆ? ಬೇರೆಯವರು ದುಡಿದ ದುಡ್ಡನ್ನ ಅವರು ಸಂಗ್ರಹಿಸಿ ಮಾಡುವುದಲ್ಲ. ನೀವು ಪ್ರತಿಯೊಬ್ಬನೂ ಕೂಡ ದೈಹಿಕವಾಗಿ ಶ್ರಮದಿಂದ ದುಡಿಬೇಕು, ಜ್ಞಾನದಿಂದನೇ ದುಡಿಬೇಕು. ಬರೀ ಧರ್ಮ ಹೇಳುವುದೇ ಕಾಯಕ ಅಲ್ಲ, ಧರ್ಮ ಹೇಳುವುದೇ ಕಾಯಕವಲ್ಲ, ಕಾಯಕವನ್ನ ಮಾಡುವುದು ಕಾಯಕ. ಧರ್ಮವನ್ನ, ನೀತಿಯನ್ನ ಹೇಳುವುದು ಅದು ಏನು
ಪ್ರವೃತ್ತಿ ಆಗುತ್ತೆ. ವೃತ್ತಿ ಮತ್ತೆ ಪ್ರವೃತ್ತಿ ಅಂತ ಎರಡು ಕರಿತೀವಲ್ಲ. ಈಗ ಒಬ್ಬ ವ್ಯಕ್ತಿ ಯಾವುದೋ ಒಂದು ಕೆಲಸವನ್ನ ಕಾಯಕವನ್ನ ಮಾಡ್ತಾ ಇರ್ತಾನೆ ವೃತ್ತಿಯಾಗಿ. ಅದರ ನಂತರ ಉಳಿದ ಸಮಯದಲ್ಲಿ ಪ್ರವೃತ್ತಿಯಾಗಿ ಒಳ್ಳೊಳ್ಳೆ ವಿಚಾರಗಳನ್ನ ಕೇಳುವುದು, ಹೇಳುವುದು ಇದನ್ನ ಮಾಡ್ತಾ ಇರ್ತಾನೆ. ಬಸವಣ್ಣನವರು ಮಹಾಮಂತ್ರಿಯಾಗಿ ಕಾಯಕ ಮಾಡ್ತಾ ಇದ್ರು. ಮತ್ತೆ ಅನುಭವ ಮಂಟಪದ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಿ ಜನರಿಗೆ ಮಾರ್ಗದರ್ಶನವನ್ನ ಕೊಡ್ತಾ ಇದ್ರು. ಎರಡು ಕೆಲಸಗಳನ್ನ ಮಾಡ್ತಾ ಇದ್ರು. ಹಲವಾರು ಕೆಲಸಗಳನ್ನ ಮಾಡ್ತಾ ಇದ್ರು. ಯಾರೋ ಅವರ ಅಕ್ಕನಾಗಲಾಂಬಿಕೆ ತಾಯಿಯವರ ಒಂದು ವಚನದಲ್ಲಿ ಬರುತ್ತೆ. ಸಾರಿ, ಕ್ಷಮಿಸಿ, ಇದು ಇವ್ರದು ಗಂಗಾಂಬಿಕೆ ತಾಯಿಯವ್ರದ್ದು ವಚನ. ಅವರ ವಚನದಲ್ಲಿ ಬರುತ್ತೆ, ಇದು ಮಾದಲಾಂಬಿಕಾ ನಂದನನು ಅತ್ತ ಅರಮನೆಯಲ್ಲಿ ಬಿಜ್ಜಳನ ಇದರ ಆಸ್ಥಾನವನ್ನ ಹೆಂಗೆ ನಿರ್ವಹಣೆ ಮಾಡ್ತಾರೆ, ಇಲ್ಲಿ ಅನುಭವ ಮಂಟಪವನ್ನ ಹೆಂಗೆ ನಿರ್ವಹಣೆ ಮಾಡ್ತಾರೆ, ದಾಸೋಹ, ವಚನ ರಚನೆ ಇವೆಲ್ಲವನ್ನ ಹೆಂಗ್ ಮಾಡ್ಕೊಂಡು ನಿಭಾಯಿಸ್ಕೊಂಡು ಹೋಗ್ತಾರೆ ಬಸವಣ್ಣ ಅಂತ ಒಂದು ಕೊಂಡಾಡಿರೋ ಒಂದು ವಚನ ಇದೆ. ಅಷ್ಟು ವೃತ್ತಿಪರತೆಯಲ್ಲಿದ್ರು ಅವರು. ಇವತ್ತೇನಾಗಿದೆ, ಕಾವಿಗಳು ಕಂಡ ತಕ್ಷಣ ಅಡ್ಡ ಬೀಳುವಂತ ಒಂದು ಸಂಸ್ಕೃತಿ ಲಿಂಗಾಯತ ಪರಂಪರೆಯಲ್ಲಿ ಬಂದ್ಬಿಟ್ಟಿದೆ. ಅದು ಅನಾವಶ್ಯಕವಾಗಿದ್ದಂಥದ್ದು. ಇವರಲ್ಲಿ ಗೃಹಸ್ಥರಲ್ಲಿ ಕೀಳರಿಮೆ, ಅವರಲ್ಲಿ ಮೇಲರಿಮೆ. ಸನ್ಯಾಸಿಗಳಲ್ಲಿ ಕಾವಿ ಹಾಕಿದಂಥವರಲ್ಲಿ ಇವರು ಹೋಗಿ ಅಡ್ಡಡ್ಡ ಬೀಳ್ತಾ ಇರ್ಬೇಕು, ಅವರಿಗೆ ಕಾಣಿಕೆಯನ್ನು ಕೊಡ್ತಾ ಇರ್ಬೇಕು. ಇದು ಎಲ್ಲಿ ತನಕ ಹೀಗೆ ಮುಂದುವರ್ಕೊಂಡು ಹೋಗುತ್ತೆ? ನಮ್ಮಲ್ಲಿ ಅರಿವಿನ ಪ್ರಜ್ಞೆ ಜಾಗೃತ ಆಗಬೇಕು. ಯಾರು ಶ್ರೇಷ್ಠ ಇಲ್ಲ, ಯಾರು ಕನಿಷ್ಠ ಇಲ್ಲ. ಇದು ಅನುತ್ಪಾದಕ ವರ್ಗ ಏನಿದೆ, ಇದು ಕೂಡ ಈಗ ಅನುತ್ಪಾದಕ ವರ್ಗ ಸೃಷ್ಟಿಯಾಗಿದೆ ಮತ್ತೆ ನಮ್ಮಲ್ಲಿ. ಇದು ಪೂಜಾರಿಕೆ ಇದ್ದ ಹಾಗೆ. ಈ ಅನುತ್ಪಾದಕ ವರ್ಗ ತಾನು ಯಾವುದೇ ಉತ್ಪಾದನೆಯನ್ನ ಮಾಡದೆ ಜೀವನವನ್ನ ಮಾಡುವುದು ಕೂಡ ಒಂದು ರಾಷ್ಟ್ರದ್ರೋಹ ಆಗುತ್ತೆ. ಪ್ರತಿಯೊಬ್ಬ ಜೀವಿಯೂ ಕೂಡ ದುಡಿದು ಉಣ್ಣಬೇಕು ಅನ್ನುವುದು ಬಸವಣ್ಣನವರ ಒಂದು ನಿಯಮ ಆಗಿತ್ತು. ಆದ್ರೆ ಇವತ್ತು ಆ ನಿಯಮ ಎಲ್ಲಿಗೆ ಹೋಯ್ತು? ಕಾವ್ಯ ಹಾಕೊಂಡು ಎಂತೆಂತ ಜನಗಳು ನೋಡಿದ್ದೀವಿ ನಾವು. ಕಾವ್ಯ ಹಾಕೊಂಡು ಕೂತಿರೋರ್ನ ABCD ಗೊತ್ತಿಲ್ಲ, ವಚನ ಸಾಹಿತ್ಯದ ABCD ಗೊತ್ತಿಲ್ಲ, ಈ ಗೊತ್ತಿಲ್ಲ. ಅಂದ್ರೆ ವಚನ ಸಾಹಿತ್ಯದ ಬೇಸಿಕ್ಸ್ ಅಂತ ನಾನು ಹೇಳ್ತಾ ಇರೋದು. ಅಷ್ಟು ಫಂಡಮೆಂಟಲ್ಸ್ ಗೊತ್ತಿಲ್ಲ. ಇವತ್ತು ಕಾವ್ಯ ಹಾಕಿಕೊಂಡು ಕಾಣಿಕೆ ವಸೂಲಿಗೋಸ್ಕರ ಕೂತು ಬಿಟ್ಟಿದ್ದಾರೆ. ನಿರಾಳವಾಗಿ ಜೀವನ ನಡೀತಾ ಇದೆ ಅಂತ. ಇದು ಅನುತ್ಪಾದಕ ವರ್ಗದ ಒಂದು ಸೃಷ್ಟಿ. ಇದು ಬಸವಣ್ಣನವರ ಕಾಲದಲ್ಲಿ ಇರಲಿಲ್ಲ. ನಾವು ಈಗ ಒಂದು ಮಾತನ್ನ ಕೇಳ್ಬೇಕಾಗತ್ತೆ. ಈ ಅನುತ್ಪಾದಕ ವರ್ಗಕ್ಕೆ ಇವತ್ತೆಲ್ಲರೂ ಕೂಡ ಪಾದಪೂಜೆ ಹೋಗಿ, ಇನ್ನು ಭಕ್ತರ ಮನೆಗಳಿಗೆ ಅಂತ ಹೋಗಿ ತಮ್ಮ ಕಾಲ್ ಜೋಡಿಸಿಟ್ಟು ತಟ್ಟೆ ಒಳಗಡೆ ಪಾದಪೂಜೆ ಮಾಡಿಸ್ಕೊಳ್ತಾರಲ್ಲ. ಸ್ವತಃ ಬಸವಣ್ಣನವರು, ಇಡೀ ಲಿಂಗಾಯತ ಧರ್ಮಕ್ಕೆ ಗುರುವಾದಂತ ಬಸವಣ್ಣನವರು, ಧರ್ಮವನ್ನ ಹೊಸದಾಗಿ ಸೃಷ್ಟಿಸಿ ಕೊಟ್ಟಂತ ಬಸವಣ್ಣನವರು ಯಾರದ್ದಾದರೂ ಮನೆಗಳಿಗೆ ಹೋಗಿ ತಮ್ಮ ಕಾಲುಗಳನ್ನ ಜೋಡಿಸಿಟ್ಟು ಪಾದಪೂಜೆಯನ್ನು ಮಾಡಿಸಿಕೊಂಡಿರುವುದು ಸಾಧ್ಯ ಇದೆಯಾ ಅಂತ ನಾವು ಒಂದ್ಸರಿ ಕೇಳ್ಕೋಬೇಕಾಗತ್ತೆ ನಮ್ಮ ಮನಸ್ಸನ್ನ. ಬಸವಣ್ಣವರು ಯಾವತ್ತಾರು ಪಾದಪೂಜೆ ಮಾಡಿಸ್ಕೊಂಡಿದ್ರೆ ಅದು ಅಹಂಕಾರಕ್ಕೆ ಈಡಾಗ್ತಾ ಇತ್ತು. ಹಾಗಾಗಿ ಅವ್ರು ಯಾವತ್ತಿಗೂ ಕೂಡ ನಾನು ಗುರು ಅಂತಾನೆ ಹೇಳ್ಕೊಂಡಿಲ್ಲ. ಅವರು ನಾನ್ ಗುರು, ನಾನ್ ಹೇಳಿದ್ಕೆ ಹೆಂಗೆ ಚನ್ನಬಸವಣ್ಣ ನನಗೆ ಹೇಳ್ಕೊಡು ಅಂತ ಕೇಳಿದ್ರೆ ಬಸವಣ್ಣವ್ರು ಹೇಳ್ತಾರೆ, ನಾನು ಯಾರಿಗೂ ಉಪದೇಶವ ಮಾಡಲಮ್ಮೆ ಅಂತ ಹೇಳ್ತಾರೆ. ಉಪದೇಶ ನಾನು ಹೇಳದ? ಎಲ್ಲರೂ ತಮ್ಮಿಂದ ತಾವಾದರು ಅಂತ ಹೇಳ್ತಾರೆ. ಎಲ್ರು ಅವ್ರವ್ರಿಗೆ ತಿಳ್ಕೊಂಡ್ರಪ್ಪ, ಅವ್ರವ್ರಿಗೆ ಪಾಡಿಗೆ ಅವ್ರವ್ರಿಗೆ ಜ್ಞಾನಿಗಳಾದ್ರು. ನಾನು ಯಾರಿಗೂ ಏನು ಹೇಳ್ಕೊಟ್ಟಿಲ್ಲ ಅಂತ ಬಸವಣ್ಣವ್ರು ಹೇಳ್ತಾರೆ. ಎಂಥ ವಿನೀತ ಭಾವ! ಅಂಥ ಬಸವಣ್ಣವರು ಏನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ತನ್ನನ್ನ ತಾನು ಕೀಳು ಮಾಡಿಕೊಂಡು ಜಗತ್ತನ್ನ ಹಿರಿದು ಮಾಡಿದಂತ ಬಸವಣ್ಣವ್ರು ಪಾದಪೂಜೆ ಮಾಡಿಸ್ಕೊಂಡಿಲ್ಲ ಅಂದ್ರೆ ಜಗದ ಶ್ರೇಷ್ಠ ಗುರು ಬಸವಣ್ಣವರು ಪಾದಪೂಜೆ ಮಾಡಿಸ್ಕೊಳಕ್ ಸಾಧ್ಯನೇ ಇಲ್ಲ. ಅಂತವ್ರು ಮಾಡಿಸ್ಕೊಂಡಿದ್ರು. ಇವತ್ತು ಎಲ್ಲವರು ಕಾವ್ಯ ಹಾಕೊಳ್ಳೋದು, ಹೋಗೋದು, ಕಾಲಿಡೋದು ತಟ್ಟೆ ಒಳಗಡೆ ಪೂಜೆ ಮಾಡಿಸ್ಕೊಳ್ಳೋದಕ್ಕೆ. ಆ ನೀರ್ನ ಮನೆಗೆ ಪವಿತ್ರವಂತೆ ಅದನ್ನ ಮನೆ ತುಂಬಾ ಚೆಲ್ಲೋದು ಅಥವಾ ಎರಚೋದು ಅಥವಾ ಬಹಳ ಒಳ್ಳೇದಾಗುತ್ತೆ. ಯಾವ ನೀರನ್ನ ಎರಚಿದ್ರು ಏನೂ ಆಗೋದಿಲ್ಲ ಅನ್ನುವ ವೈಜ್ಞಾನಿಕ ಸತ್ಯ ನಮಗೆ ಅರ್ಥ ಆಗದೆ ಇದ್ರೆ ಇನ್ನು ಎಷ್ಟು ವರ್ಷಗಳು ಹೋದ್ರೂ ಕೂಡ ಲಿಂಗಾಯತ ಧರ್ಮ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇದು ವೈಜ್ಞಾನಿಕವಾಗಿ, ವೈಚಾರಿಕವಾಗಿ ವಚನಗಳನ್ನ ನಾವು ಅರ್ಥ ಮಾಡ್ಕೊಂಡು ಆ ರೀತಿ ನಡಿಬೇಕಾಗುತ್ತೆ. ಹಾಗಾಗಿ ಈ ಒಂದು ಅನುತ್ಪಾದಕ ವರ್ಗವನ್ನ ನಾವೀಗ ಏನು ಹೊಸದಾಗಿ ಸೃಷ್ಟಿ ಮಾಡ್ಕೊಂಡಿದ್ದೀವಿ 15ನೇ ಶತಮಾನದಿಂದ ಈಚೆಗೆ, ಆ ಕಾಲದಲ್ಲಿ ಇರ್ಲಿಲ್ಲ ಬಸವಣ್ಣವ್ರ ಕಾಲದಲ್ಲಿ, ಇತ್ತೀಚೆಗೆ ಏನ್ ಸೃಷ್ಟಿಯಾಗಿದೆ 15ನೇ ಶತಮಾನದಿಂದ ಇತ್ತೀಚೆಗೆ, ಇದು ನಮಗೆ ಇವತ್ತೇನಾಗ್ತಾ ಇದೆ ಅಂತಂದ್ರೆ ಸಮಾಜವನ್ನ ಬಸವಣ್ಣನವರಿಂದ ವಿಮುಖವಾಗಿಸ್ತಾ ಇದೆ. ಸ್ವತಃ ಅವರು ವಿಮುಖರಾಗಿದ್ದಾರೆ ಎಷ್ಟೋ ಜನ. ಇನ್ನ ಭಕ್ತರನ್ನು ಕೂಡ ಈ ಸಾಮಾನ್ಯ ಭಕ್ತರು ಗುರುಗಳು ಅಂತ ಬೇರೆ ಇರ್ಲಿಲ್ಲ ಆ ಕಾಲದಲ್ಲಿ. ಎಲ್ಲರೂ ಶರಣರೇ ಇದ್ರು.
ಇವತ್ತು ಭಕ್ತನೇ ಮೇರೆ ವಿರಕ್ತರೇ ಅದು ಒಂದು ವರ್ಗ ಅಂತೆ, ಭಕ್ತರದು ಒಂದು ವರ್ಗ ಅಂತೆ. ಭಕ್ತರು ಅಂದ್ರೆ ಯಾರು? ಸಂಸಾರಿಗಳು, ಗೃಹಸ್ಥರು. ವಿರಕ್ತರು ಅಂದ್ರೆ ಯಾರು? ಸನ್ಯಾಸಿಗಳು. ಇಲ್ಲಿ ಯಾವುದೇ ರೀತಿಯಾದಂತ ವರ್ಗ ಸೃಷ್ಟಿ ಆಗುವುದು ಮೊದಲನೆಯ ತಪ್ಪು. ಮೊದಲನೆಯ ತಪ್ಪು. ನಮ್ಮ ಸಮಾಜದಲ್ಲಿ ಯಾವುದೇ ರೀತಿಯಾದ ವರ್ಗಗಳು ಇರಬಾರದು. ಯಾಕೆಂದ್ರೆ ಬಸವಣ್ಣನವರು ಈ ವರ್ಗದ ನಿರ್ಮೂಲನೆಗೋಸ್ಕರನೇ ಅವತ್ತು ಕಂಕಣಬದ್ಧರಾಗಿ ಕಟಿಬದ್ಧರಾಗಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದ್ರು. ಯಾವುದಕ್ಕೆ? ಈ ವರ್ಗ ನಿರ್ಮಾಣಕ್ಕೆ, ನಿರ್ಮೂಲನೆಗೆ. ವರ್ಗ ನಿರ್ಮೂಲನೆಗೆ. ವರ್ಗ ಅಂತಂದ್ರೆ ಕ್ಲಾಸಸ್, ಅದೊಂದು ಕ್ಲಾಸ್ ಇದೊಂದು ಕ್ಲಾಸ್, ಅಪ್ಪರ್ ಕ್ಲಾಸ್ ಲೋಯರ್ ಕ್ಲಾಸ್, ವಿರಕ್ತ ವರ್ಗ ಭಕ್ತ ವರ್ಗ ಯಾವುದೂ ಕೂಡ ಈ ಸಮಾಜದಲ್ಲಿ ಇರಬಾರದು. ಎಲ್ಲರೂ ಕೂಡ ಒಂದೇ. ಗೃಹಸ್ಥನಾಗಿರುವುದು ಆತನ ವೈಯಕ್ತಿಕ ಆಯ್ಕೆ. ಗೃಹಸ್ಥನ ಜವಾಬ್ದಾರಿಯನ್ನ ಬಿಟ್ಟು ನಾನು ಸನ್ಯಾಸಿಗೆ ಹೋಗ್ತೀನಿ ಅಂದ್ರೆ ಅದು ನಿಮ್ಮ ಆಯ್ಕೆ, ಅವರ ಆಯ್ಕೆ. ಆದ್ರೆ ಅದರಲ್ಲೂ ಕೂಡ ನೆಟ್ಟಗೆ ಪ್ರಭುದೇವರು ಸಿದ್ದರಾಮೇಶ್ವರ ವಚನದಲ್ಲಿ ಹೇಳ್ತಾರೆ ಏನಂತ, ನಿನ್ನ ಮನ ಭಕ್ತನ ಮನ ಹೆಣ್ಣಿನೊಳಗಾದರೆ ವಿವಾಹವಾಗಿ ಕೂಡುವುದು, ಮಣ್ಣಿನೊಳಗಾದರೆ ಕೊಂಡು ಆಲಯವ ಮಾಡುವುದು. ನೀನು ಸನ್ಯಾಸಿ ಆಗ್ತೀನಿ ಅಂತಂದ್ರೆ ಅದಕ್ಕೆ ತಕ್ಕಂತೆ ಜ್ಞಾನಯುಕ್ತವಾಗಿ ಅಥವಾ ಬ್ರಹ್ಮಚರ್ಯವನ್ನ ನೀನ್ ಪಾಲನೆ ಮಾಡ್ಕೊಂಡು ಹೋಗ್ಬೇಕು. ಆದ್ರೆ ಇವತ್ತು ಯಾವ ರೀತಿ ಆಗಿದೆ ಸಮಾಜ ಅಂದ್ರೆ ನಾವು ಹೇಳಲಿಕ್ಕೆ ಅಸಹ್ಯ ಆಗುವಷ್ಟು ರೀತಿಯಲ್ಲಿ ಈ ಒಂದು ವ್ಯವಸ್ಥೆ ಅವ್ಯವಸ್ಥೆ ಆಗಿದೆ. ಹಾಗಾಗಿ ಒಂದು ಸ್ಪಷ್ಟ, ಈ ಆಶ್ರಮ ಭೇದ. ಒಂದು ಕಡೆ ಒಂದು ಉದಾಹರಣೆಯನ್ನ ಹೇಳ್ಬಿಡ್ತೀನಿ. ಒಂದು ಆಶ್ರಮ, ಒಂದು ಮಠಕ್ಕೆ ಹೋಗಿದ್ದೆ, ವಿರಕ್ತ ಮಠಕ್ಕೆ, ಬೆಂಗಳೂರು ಹತ್ರದಲ್ಲಿರುವಂತ ಒಂದು ಮಠ, ಯಾವ್ದು ಹೆಸರು ಹೇಳೋದು ಬೇಡ. ನಾನು ಇನ್ನೊಬ್ಬ ಸನ್ಯಾಸಿ ಆಗಿರೋರು, ಇನ್ನೊಬ್ರು ಗುರು. ಒಬ್ರು ಕಾವಿ, ಒಬ್ರು ಬಿಳಿ, ನಾನೊಬ್ಬ ಕಲರ್ಫುಲ್ ಬಟ್ಟೆ, ಅಂದ್ರೆ ಕಲರ್ಫುಲ್ ಆಕ್ಚುಲಿ ಇದೇ ತರದ ಬಟ್ಟೆ ಹಾಕಿದ್ದು. 3 ಜನ ಹೋಗಿದ್ವಿ. ನಾನು ಗೃಹಸ್ಥ, ಇನ್ನಿಬ್ರು ಸನ್ಯಾಸಿಗಳಾಗಿರೋರು. ಅದ್ರಲ್ಲಿ ಒಬ್ರು ಗುರು ಅಂತೇಳಿ ಅನ್ಸ್ಕೊಂಡ್ರು, ಇನ್ನೊಬ್ರು ಬ್ರಹ್ಮಚಾರಿ ಅಥವಾ ಅವ್ರು ಇನ್ನೂ ಕಲರ್ ಇದು ಕಾವಿ ಹಾಕಿಲ್ದೇ ಇರುವಂತ ಬಿಳಿ ಬಟ್ಟೆಯವರು. 3 ಜನ ಹೋದ್ರೆ ಅಲ್ಲಿ ಪ್ರಸಾದ ವ್ಯವಸ್ಥೆಗೆ ಸಪರೇಟ್ ಆಗಿ ಕೂರಿಸಿದ್ರು. ನಮ್ಮನ್ನ ಗೃಹಸ್ಥರನ್ನ ಒಂದ್ ಕಡೆ ತಳ್ಳಿದ್ರು, ನೀವ್ ಈ ಕಡೆ ಹೋಗ್ರಿ ಊಟಕ್ಕೆ ಅಂತೇಳಿ. ಅವ್ರಿಬ್ರನ್ನ ಇನ್ನೊಂದ್ ಕಡೆ ಕರ್ಕೊಂಡು ಹೋದ್ರು. ನೋಡ್ರಿ, ಯಾವ ಬಸವಣ್ಣನವರು ಇಂಥ ಕ್ಲಾಸ್ ಸಿಸ್ಟಮ್ ಅನ್ನ ತಿರಸ್ಕರಿಸಿದ್ರೋ ಅದೇ ಕ್ಲಾಸ್ ಸಿಸ್ಟಮ್ ಅಲ್ಲಿ ಇವತ್ತು ಮಠಗಳು ಬಿದ್ದಿದ್ದಾವೆ. ಆಶ್ರಮ ಭೇದವನ್ನ ಮಾಡ್ತಾ ಇದ್ದಾವೆ. ಸಮಾಜವೂ ಕೂಡ ಆಶ್ರಮ ಭೇದವನ್ನ ಮಾಡ್ತಾ ಇದೆ. ಒಬ್ಬ ವ್ಯಕ್ತಿ ಕಾವಿ ಹಾಕೊಂಡು ಬಂದ ಅಂದ್ರೆ ಇಲ್ಲದ ಗೌರವವನ್ನ ಕೊಡ್ತಾರೆ. ಒಬ್ಬ ಜ್ಞಾನಿ, ಎಷ್ಟೇ ಜ್ಞಾನಿ ಬಂದಿರಲಿ, ಅವನು ಗೃಹಸ್ಥನಾದ್ರೆ ಅವನನ್ನ ಕಡೆಗಣಿಸ್ತಾರೆ. ಇದು ನಮ್ಮ ಸಮಾಜದ ನ್ಯೂನತೆ. ಈ ನ್ಯೂನತೆಯನ್ನ ನಾವೆಲ್ಲರೂ ಸರಿಪಡಿಸ್ಕೋಬೇಕಾಗಿದೆ. ಅವನು ಜ್ಞಾನಿ ಆಗಿದ್ದವನಿಗೆ ಎಲ್ಲರಿಗೂ ಏನ್ ಸಲ್ಬೇಕೋ ಅದೇ ಸಲ್ಬೇಕಷ್ಟೇ. ಅವನು ಜ್ಞಾನಿ ಆಗಿದ್ರೆ ಅವನು ಸಂಪಾದನೆ ಮಾಡಿದ್ದಾನೆ. ಅವನು ಗೃಹಸ್ಥನಾಗಿದ್ದಾನ, ಸನ್ಯಾಸಿ ಆಗಿದ್ದಾನ, ಅದು ಸೆಕೆಂಡ್ರಿ, ಅದು ವಿಚಾರವೇ ಅಲ್ಲ. ಅದು ಅವನ ವೈಯಕ್ತಿಕ ಆಯ್ಕೆ. ಈ ವಿಚಾರಗಳು ಬರಬೇಕು. ಮಠಗಳಲ್ಲಿ ಇರುವಂತ ಈ ಒಂದು ವರ್ಗ ಭೇದ ಏನಿದೆ, ಈ ವರ್ಗ ಭೇದ ಮೊದಲು ತೊಲಗಬೇಕು. ಇದು ನನ್ನ ಒಂದು ಅಭಿಮಾನಿಗಳ, ಬಸವಾನುಯಾಯಿಗಳ ಒಂದು ಒತ್ತಾಯ ಪೂರ್ವಕವಾದಂತ ಒಂದು ವಿನಂತಿ. ಯಾಕೆಂದ್ರೆ ಮಠಗಳು ಮೊದಲು ಇದನ್ನ ತಿರಸ್ಕರಿಸ್ಬೇಕು. ಗಂಟೆಗಟ್ಲೆ ಪ್ರಸಾದವನ್ನ ತಟ್ಟೆಗೆ ಇಟ್ಕೊಂಡು ಕೈ ಮುಕ್ಕೊಂಡು ವಚನಗಳನ್ನ ಹೇಳ್ಕೊಂಡು ಲಿಂಗಕ್ಕೆ ನೈವೇದ್ಯ ಮಾಡ್ಕೊಳ್ತಾರೆ. ಯಾರು? ಸ್ವಾಮಿಗಳು ಅನ್ನಿಸ್ಕೊಂಡಂತವ್ರು. ಅವ್ರು ಯಾಕೆ ಸಪ್ರೇಟ್ ಆಗಿ ಕೂರಿಸ್ತಾರೆ ಅಂತ ಹೇಳ್ಬಿಡ್ತೀನಿ. ಅವರು ಪ್ರಸಾದ ಸ್ವೀಕರಣೆ ವ್ಯವಸ್ಥೆ ಬೇರೆ. ಅಂದ್ರೆ ಅವರು ಭಕ್ತಿಯಿಂದ ಲಿಂಗಕ್ಕೆ ಎಡೆ ಮಾಡಿ, ಇಷ್ಟಲಿಂಗಕ್ಕೆ ಎಡೆ ಮಾಡಿ, ನೈವೇದ್ಯ ಮಾಡಿ, ಅದನ್ನ ಮಾಡಿ ಇದನ್ನ ಮಾಡಿ ಅವರು ವಚನಗಳನ್ನ ಹೇಳ್ತಾ, ತಾವೇ ರಚಿಸಿದ ವಚನಗಳು ಅಥವಾ ಬಸವಣ್ಣವರ ವಚನಗಳು, ಈ ವಚನಗಳನ್ನ ಹೇಳಿ ಒಟ್ಟು ಅರ್ಪಣೆ ಮಾಡಿ ಆಮೇಲೆ ಪ್ರಸಾದವನ್ನ ಸ್ವೀಕಾರ ಮಾಡಿಸ್ತಾರೆ. ಅದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ, ಒಂದು 10 ನಿಮಿಷಗಟ್ಟಲೆ ಅಲ್ಲೇ ಪೂಜೆ ಮಾಡ್ಕೊಂಡು ಕೂತಿರ್ತಾರೆ. ಶರಣರ ಪ್ರಕಾರ ಇದು ಪ್ರಸಾದ ಅಲ್ಲ. ಪ್ರಸಾದ ಅಂದ್ರೆ ಯಾವ್ದು ಗೊತ್ತಾ? ಗಳಿಸಿದ ಸಂಪತ್ತಿನಲ್ಲಿ ಒಂದು ತುತ್ತನ್ನ ಹಸಿದವನಿಗೆ ಕೊಟ್ಟು ತಾನು ಕೊಂಬುವುದು, ಒಕ್ಕುದನ್ನ ಕೊಟ್ಟು ಮಿಕ್ಕುದನ್ನ ಸೇವಿಸುವುದು ಪ್ರಸಾದ. ಅದಕ್ಕೆ 10 ವಚನ ಹೇಳಿ ಊಟ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಕೊಟ್ಟು ಕ್ರಿಯೆ ಇರ್ಬೇಕಲ್ಲಿ, ಕೊಡುವ ಕ್ರಿಯೆ ಇರ್ಬೇಕು. ಅದನ್ನು ಉಳಿದಿದ್ದನ್ನ ತಾನು ಸೇವನೆ ಮಾಡುವಂತ ಭಾವ ಇರಬೇಕು. ಇದು ಪ್ರಸಾದ ಆಗುತ್ತೆ. ಅದಲ್ಲದೆ 10 ವಚನ ಹೇಳೇ ನಾನು ಪ್ರಸಾದ ಮಾಡ್ತೀನಿ ಅಂದ್ರೆ ಅದು ಪ್ರಸಾದ ಅಲ್ಲ ಅನ್ನೋದು ಬಸವಣ್ಣವ್ರ ವಚನದಲ್ಲಿ. ಇದು ಯಾವುದು ನಾನು ಹೇಳ್ತಾ ಇಲ್ಲ, ಎಲ್ಲ ಬಸವಣ್ಣವ್ರ ವಚನದಲ್ಲಿ ಇರೋ ಸಾರಾಂಶವನ್ನು ಹೇಳ್ತಾ ಇದ್ದೇನೆ ಅಷ್ಟೇನೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಮತ್ತೊಮ್ಮೆ ಏನು ಅಂದ್ರೆ, ನಾವು ಯಾರೇ ಗೃಹಸ್ಥರಿರ್ಲಿ ಸನ್ಯಾಸಿಗಳಲ್ಲಿ ಯಾವುದೇ ಕಾರಣಕ್ಕೂ ಈ ವರ್ಗ ಭೇದವನ್ನ, ವರ್ಗ ಅಂದ್ರೆ ವಿರಕ್ತ ಮತ್ತೆ ಭಕ್ತ ಅನ್ನುವ ಭೇದವನ್ನ ಸಮಾಜದಲ್ಲಿ ಒಪ್ಪಬಾರದು ಅನ್ನುವುದು ನನ್ನ ಕಳಕಳಿಯ ಮನವಿ.
ತಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಇಲ್ಲಿ ದಾಖಲಿಸಿ ಅಂತ ಕೇಳ್ಕೊಳ್ತಾ ಆ ಚಿಂತನೆಗೆ ಮಂಗಳ ಹಾಡ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರವನ್ನ ತೆಗೆದುಕೊಂಡು ಬರ್ತಾ ಇದ್ದೀನಿ. ಶರಣು ಶರಣಾರ್ಥಿ. ಧನ್ಯವಾದಗಳು.